ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೆದ ಕನ್ನಡದ ಎಕ್ಸಾಮಿಂದು 1 ಮಾರ್ಕಿಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 1 ಮಾರ್ಕಿಂದು ಮಾತ್ರ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರೋ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಹೆಚ್ಚು ಹಾಕ್ತಾ ಇರ್ತೀನಿ. ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ನೇ ಕ್ವಶನು, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗ್ಯ ವ್ಯಂಜನಗಳ ಸಂಖ್ಯೆ. ಕರೆಕ್ಟಾದ ಉತ್ತರ 9, ಡಿ 9. ವಧುಪೇತ ಪದವು ಈ ಸಂಧಿಗೆ ಸೇರಿದೆ. ಸರಿಯಾದ ಉತ್ತರ ಬಿ ಸವರ್ಣ ದೀರ್ಘ ಸಂಧಿ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಡಿ ಬಂದು ಆವರಣ. ವರ್ತಮಾನ ಕಾಲಸೂಚಕ ಪ್ರತ್ಯಯವಿದು. ಸರಿಯಾದ ಉತ್ತರ ಡಿ ಉತ್ತ. ದ್ವಿತೀಯ ವಿಭಕ್ತಿಯ ಕಾರಣಕರ್ತವಿದು. ಸರಿಯಾದ ಉತ್ತರ ಎ ಕರ್ಮಾರ್ಥ. 6ನೇದು, ಮಾರ್ಧಮಾಗತಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಸರಿಯಾದ ಉತ್ತರ ಬಿ ದ್ವಂದ್ವ. ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಅಮೃತ ಅಮರ್ತು. ಕಾರ್ಯ ಕಜ. ಅಷ್ಟು ಪರಿಮಾಣವಾಚಕ. 12 ಸಂಖ್ಯಾವಾಚಕ. ಹಾಲ್ಜೇನು ಜೋಡುನುಡಿ. ತುತ್ತ ತುದಿ ದ್ವಿರುಕ್ತಿ. ನಿನಗಾಗಿ ತದ್ದಿತಾಂತ ವ್ಯಯ. ಪೆರ್ಮೆ ತದ್ದಿತಾಂತ ಭಾವನಾಮ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಡಳಿತ ಕಾಲದಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗಲು ಕಾರಣವಾಯಿತು. ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರು ಸ್ಯಾಮ್ಯು ಸಿಂಪಿಗಳು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣ ಅಗ್ನಿಭೂತಿ ದಾಯುಭೂತಿಯರಿಗೆ ಸಲುಗೆ ಕೊಡದೆ ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ನೆಕ್ಸ್ಟು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇದಕ್ಕೆಲ್ಲ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 2 ಮಾರ್ಕ್ ನೋಡಿ. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ವಿಶ್ವೇಶ್ವರಯ್ಯನವರು ವಿದ್ಯಾಭ್ಯಾಸದ ಕುರಿತು ಬರೆಯಿರಿ. ಮೂಲವರ್ಧ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ. ಅಗ್ನಿಭೂತಿ ವಾಯುಭೂತಿಯವರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು? ಹೊಸ ಕಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಹಗಲಿನಲ್ಲಿ ದಂಡು ಬರಲು ಕಾರಣವೇನು? ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕಮದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ರಾಜರ ಪ್ರಕೃತಿ ಹೇಗಿರುತ್ತೆ? ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ,
ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ 2 ಕೊಟ್ಟಿದ್ದಾರೆ, ಒಂದಕ್ಕೆ 3 ಮಾರ್ಕ್ ಇರುತ್ತೆ. ಸೊ ಫಸ್ಟ್ ಒನ್, ಎನ್ ಮೂರ್ತಿರಾವ್ ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ. ಚಿತ್ರಗಳು, ಪತ್ರಗಳು, ಹಗಲು ಕನಸು. ನೆಕ್ಸ್ಟು ರನ್ನ ಕ್ರಿಸ್ತಶಕ 949 ಮುಧೋಳ್. ಗದಾಯುದ್ಧ, ಚಕ್ರೇಶ್ವರ ಚರಿತ್ರೆ. ಕವಿ ಚಕ್ರವರ್ತಿ ಅವರಿಗೆ ಬಿರುದು. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಸೊ ಗಣ ವಿಭಾಗ ಮಾಡಬೇಕು, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಬೇಕು. ಇದಕ್ಕೆ 3 ಮಾರ್ಕ್ ಇತ್ತು. ಸೊ ಚಂಪಕ ಮಾಲ ವೃತ್ತ ಇದು. ನೆಕ್ಸ್ಟ್ ಬಂದು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸೀತೆಯ ಮುಖ ಕಮಲ ಅರಳಿತು. ಸೊ ಸೀತೆಯ ಮುಖ ಕಮಲದಂತೆ ಅರಳಿತು. ಸೊ ಇದು ರೂಪಕಲಂಕಾರ. ನೆಕ್ಸ್ಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಮಾತೆ ಮುತ್ತು ಮಾತೆ ಮೃತ್ಯು, ಅಥವಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ನೆಕ್ಸ್ಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸಾರಸ್ಯವನ್ನು ಬರೆಯಿರಿ. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ. ಹಸುರಾದುದು ಕವಿಯಾತ್ಮ. ದೃಪದಂ ಕಡುಸಿಕ್ಕು ಮಾಡಿತಂ. ನೆಕ್ಸ್ಟು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಕಲುಷಿತವಾದಿದ್ದೆ ಮಾತುಗಳೆಲ್ಲವೂ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಪದ್ಯ ಪೂರ್ಣಗೊಳಿಸಬೇಕಿತ್ತು. ನೆಕ್ಸ್ಟ್ ಬಂದು ಕೆಳಗಿನ ಪದ್ಯಭಾಗಗಳನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಬರೆಯಿರಿ. ಎತ್ತಣ ತುರಂಗವಿದು ಪೊಕ್ಕು ಪುದೋಟಿಂ ತೊತ್ತಳ ತುದಿತು ವಾಲ್ಮೀಕಿ ಮುನಿನಾದನೆ ಪೊತ್ತು ಮಾರೈವುದೆನಗೆ ನೇಮಿಸಿ ಪೊದನಪ್ತಿಬಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆ ನುತ್ತ ಹಯದೆಡನೆ ನಡೆದಂತೆ ನೊಡಲ್ತರ ನೆತ್ತಿಯೊಳ್ ಮೆರವ ಪಟ್ಟಣ ಲಿಖಿತಮಂ ಕಂಡು ಲವನೊದಿಕೊಳ್ಳುತ್ತಿರ್ತನು. ಇದ್ರದ್ದು ಅಡಕವಾಗಿರುವ ಮೌಲ್ಯಗಳನ್ನು ಬರೆಯಿರಿ ಅಂತ ಇದೆ. ನೆಕ್ಸ್ಟ್ ಬಂದು ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಶಬರಿ ಹಾಗೂ ಶ್ರೀರಾಮನ ನಡುವೆ ನಡೆದ ಸಂಭಾಷಣೆಯ ಸಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ, ಅಥವಾ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿರುವ ಬಗೆಯನ್ನು ವಿವರಿಸಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರೀರಿ. ಇನ್ನೊಂದು 42ನೇದು, ಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ ಕೃಷ್ಣನಿಂದ ಜನ್ಮ ರಹಸ್ಯವನ್ನು ಕೇಳಿ ಪಾಂಡವರಿಗೆ ಅಪಾಯವಾಗದಂತೆ ನಿರ್ಧಾರ ಕೈಗೊಳ್ಳುವ ಕರ್ಣನ ಮನಸ್ಥಿತಿಯನ್ನು ಕುರಿತು ಬರೆಯಿರಿ. ನೆಕ್ಸ್ಟು ಮೇನು ಕೆಳಗಿನ ಗದ್ಯ ಭಾಗದಲ್ಲಿ ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದನ್ನು ಓದಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸುಬ್ಬಲಕ್ಷ್ಮಿಯವರು ಶಾಲೆಯನ್ನು ಬಿಡಲು ಕಾರಣವೇನು? ರಾಜ್ಯಸಭಾ ಸದಸ್ಯರಾಗಿ ಎಂಬ ಕೋರಿಕೆ ಬಂದಾಗ ಸುಬ್ಬಲಕ್ಷ್ಮಿಯವರ ಪ್ರತಿಕ್ರಿಯೆಯನ್ನು ತಿಳಿಸಿ. ಸೊ ಇವೆರಡು ಕ್ವಶನಿಗೂ ಆನ್ಸರು ಈ ಪ್ಯಾರಾಗ್ರಾಫಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯ ಆಧಾರಿತ ಪತ್ರ ಬರೆಯಿರಿ. ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ನೇಹಾ ಎಂದು ಭಾವಿಸಿಕೊಂಡು ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ತರಬೇತಿ ಕೇಂದ್ರವನ್ನು ಸ್ಥಾಪಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ದಿಗಂತ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ಬಳ್ಳಾರಿಯ ವಾಸವಿರುವ ಶ್ರೀನಿವಾಸ್ ಎಂಬ ಹೆಸರಿನ ತಂದೆಗೆ ಪತ್ರ ಬರೆಯಿರಿ ಅಂತಿದೆ. ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪತ್ರವನ್ನು ಬರೆಯಿರಿ ಅಂತಿದೆ. ಸೊ
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ್ದೆ 1 ಮಾರ್ಕಿಂದ ಮಾತ್ರ ಆನ್ಸರ್ ಹೇಳ್ತೀನಿ ಅಂತ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಮುಂದೆ ಬರುವ ಎಕ್ಸಾಮ್ಗಳಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.